ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತಾ ಇದೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಘಟಕ ತುಮಕೂರು ಕೃತಜ್ಞತಾ ಸಮಾರಂಭ, ವಾರ್ಷಿಕ ದತ್ತಿ ಪ್ರದಾನ ಸಮಾರಂಭ, ಹಿರಿಯ ಪತ್ರಕರ್ತರಿಗೆ ಸನ್ಮಾನ, ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಹಾಗೂ ಸರ್ವ ಸದಸ್ಯರ ಮಹಾಸಭೆ 2025 ಈ ಸುಂದರ ಕಾರ್ಯಕ್ರಮ ದೀಪ ಬೆಳಗುವುದರ ಮೂಲಕ ಈಗ ಸನ್ಮಾನ್ಯ ಎಲ್ಲ ಸಚಿವರ ಹಾಗೂ ಮಾನ್ಯ ಗಣ್ಯರುಗಳ ಹಸ್ತದಿಂದ ಅಮೃತ ಹಸ್ತದಿಂದ ಉದ್ಘಾಟನೆಯಾಗಿದೆ. ನಮಸ್ಕಾರ. ನಮ್ಮ ಸುದ್ದಿಗೆ ಸ್ವಾಗತ. ಪತ್ರಕರ್ತರಿಗೆ ಸಾಮಾಜಿಕ ಕಾಳಜಿ ಇದ್ದು ವಸ್ತುಸ್ಥಿತಿ ವರದಿ ಮಾಡುವ ಜವಾಬ್ದಾರಿ ಇದೆ ಎಂದು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿದರು. ತುಮಕೂರಿನ ಜಿಲ್ಲಾ ಪರಿಷತ್ ಸಭಾಂಗಣದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘ ಜಿಲ್ಲಾ ಘಟಕದಿಂದ ಜಿಲ್ಲಾ ಮಟ್ಟದ ಪತ್ರಿಕಾ ದಿನಾಚರಣೆ, ಕೃತಜ್ಞತಾ ಸಮಾರಂಭ ಹಾಗೂ ದತ್ತಿ ಪ್ರಶಸ್ತಿ ಪ್ರದಾನ ಮತ್ತು ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಮಾಧ್ಯಮವು ಸಮಾಜದಲ್ಲಿ ಜವಾಬ್ದಾರಿಯ ಸ್ಥಾನದಲ್ಲಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಪತ್ರಕರ್ತರಿಗೆ ಇದೆ. ಪತ್ರಿಕೋದ್ಯಮ ಸತ್ಯವನ್ನ ಅನುಸರಿಸಬೇಕು ಎಂದು ಹೇಳಿದರು. ಜರ್ನಲಿಸಂ ನ್ಯೂಟ್ರಲ್ ಸ್ಟ್ಯಾಂಡ್ ತಗೊಳ್ಳಿ. ನಮಗೆ ಎಂತದ್ದಿರ್ಬೇಕು ಅಂದ್ರೆ, ನಿಮಗೆ ಫ್ರೀಡಮ್ ಆಫ್ ರೈಟಿಂಗ್, ಫ್ರೀಡಮ್ ಆಫ್ ಸ್ಪೀಚ್, ಫ್ರೀಡಮ್ ಕೊಟ್ಟಿದ್ದಾರೆ. ಥಿಂಕಿಂಗ್ that this freedom is the protector of democracy. ಪ್ರಜಾಪ್ರಭುತ್ವದ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ನಿಮಗೆ ಆ ಫ್ರೀಡಮ್ ಕೊಡೋದ್ರ ಮೂಲಕ ಕೊಟ್ಟಿದ್ದಾರೆ. ವೈ? ಬಿಕಾಸ್ ಯು ಆರ್ ನ್ಯೂಟ್ರಲ್. ನಾನು ಅನೇಕ ಸಂದರ್ಭದಲ್ಲಿ ಭಾಷಣ ಮಾಡುವಾಗ ಹೇಳಿದ್ದೇನೆ, ಜರ್ನಲಿಸಂ ಸತ್ಯ ಹೇಳೋದು. You are the reflector of an incident. You are the reflector of this society. ಆ ಸಮಾಜದ ಪ್ರತಿಬಿಂಬ ಆಗಿರಬೇಕು ನೀವು. ಅದಕ್ಕಾಗಿ ನಿಮಗೆ ನ್ಯೂಟ್ರಾಲಿಟಿ ಕೊಟ್ಟಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತು ಪೊಲಿಟಿಕಲ್ ಪಾರ್ಟಿಯ ಮೌತ್ ಪೀಸ್ಗಳಾಗ್ತಾ ಇದ್ದಾವೆ ಎನ್ನುವಂತ ಆತಂಕ ಈಗ ಬರ್ತಾ ಇದೆ. ಆಮೇಲೆ ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ಕವರೇಜ್ ಮಾಡುವಾಗ ಆ ನ್ಯೂಟ್ರಾಲಿಟಿ ಇರ್ಬೇಕಲ್ವಾ? ಆ ನ್ಯೂಟ್ರಲ್ ಅಪ್ರೋಚ್ ಇಲ್ಲದೆ ಬಯಾಸ್ಡ್ ಅಪ್ರೋಚ್ ಹಾಕಿಬಿಟ್ರೆ, ಒಂದು ಕಡೆಯ ವಾದ ಅಥವಾ ಒಂದು ಕಡೆಯ ಚಿತ್ರಣವನ್ನ ನಾವು ಹೇಳೋದಾದ್ರೆ ಅದು ನ್ಯೂಟ್ರಾಲಿಟಿ ಆಗೋದಿಲ್ಲ. ಎಲ್ಲೋ ಅವರು ಇವರು ಯಾವುದೋ ಒಂದು ಟೈಮ್ ಮೇಲೆ ಒಂದು ಆರ್ಟಿಕಲ್ ಬರೀಬಹುದು, ಯಾವುದೋ ಸಿದ್ಧ ಅರಸಣ ಬಂತು ಅಂತ ಬೇಕಾದ್ರೆ ನೀವು ಬರ್ಬೋದು. ಆದ್ರೆ ಜನರಲ್ ಆಗಿ ಗ್ರಾಮೀಣ ಭಾಗದ ವಿಚಾರಗಳನ್ನ ಅಥವಾ ಆ ಸುದ್ದಿಗಳನ್ನ ನೀವು ಮೆಜಾರಿಟಿ ಆಗಲಿ ಅಥವಾ ಒಂದು 50-50ನೇ ಇಲ್ಲಪ್ಪ, ಅದನ್ನ ಎಷ್ಟು ಬ್ಯೂಟಿಫುಲ್ ಆಗಿ ಆರ್ಟಿಕಲ್ ಬರೆದಿದ್ದೀರಾ ನೀವೆಲ್ಲ. ಕೆಲವು ನಮ್ಮ ತುಮಕೂರಿನ ಇತಿಹಾಸಗಳನ್ನ ಅಂದ್ರೆ ಪ್ರತಿನಿತ್ಯ ನಮ್ಗೆ ಕೊಡ್ಬೇಕಲ್ವಾ? ಎಲ್ಲ ಪಾಸ್ ಮಾಡಿದಾಗ ಸರ್ಟಿಫಿಕೇಟ್ ಕೊಡುವಾಗ ಒಂದು ಸ್ವೇರ್ ಮಾಡಿಸ್ತಾರೆ, ಪ್ರಮಾಣ ವಚನ ಕೊಡ್ತಾರೆ. ಹಿಪೋಕ್ರೆಟಿಕ್ ಓತ್ ಅಂತ ಅದ್ರ ಹೆಸರು. ಅದರಲ್ಲಿ ನಾನು ಹಿಂಗ್ ಮಾಡಲ್ಲ ಹೇಳ್ತಾರೆ. ನಿಮಗೆ ಯಾವ ಓಟು ಇಲ್ಲ. ಸೆಲ್ಫ್ ವೋಟ್. ಆದ್ರೆ ನಾನು ನಿಮ್ಗೆ ಹೇಳೋದೇನೆಂದ್ರೆ, ಜಲಶಕ್ತಿ ಮತ್ತು ರೈಲ್ವೆ ಸಚಿವ ವಿ. ಸೋಮಣ್ಣ ಮಾತನಾಡಿ, ಪತ್ರಕರ್ತರ ಸಮಸ್ಯೆಗಳ ನಿವಾರಣೆಗೆ ಹೆಚ್ಚು ನನ್ನ ಒತ್ತಾಯವಿದ್ದು, ಗ್ರಾಮೀಣ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಜುಲೈ 1ರಿಂದ ಅನುಷ್ಠಾನಗೊಳಿಸಿದೆ. ಆದರೆ ರೈಲ್ವೆಯಿಂದ ಪತ್ರಕರ್ತರಿಗೆ ಉಚಿತ ಪ್ರಯಾಣ ಪಾಸ್ ನೀಡುವ ವಿಚಾರ ಕರ್ನಾಟಕಕ್ಕೆ ಸೀಮಿತವಲ್ಲ. ಈ ವಿಚಾರ ಇಡೀ ದೇಶದ ವಿಚಾರವಾಗಿದೆ. ಕೋವಿಡ್ ಸಂದರ್ಭದಲ್ಲಿ ರೈಲ್ವೆ ಪ್ರಯಾಣ ದರವನ್ನ ಇಳಿಕೆ ಮಾಡಲಾಗಿತ್ತು ಎಂದರು. ಹೆಚ್ಚಿನ ಸನ್ನಿವೇಶಕ್ಕೆ ತಕ್ಕಂತೆ 100 ರೂಪಾಯಿ ಟಿಕೆಟ್ ಅನ್ನ 56 ರೂಪಾಯಿ ಮಾಡಿ, 44 ರೂಪಾಯಿ ಕಡಿಮೆ ಮಾಡಿ.
ಅದಾದ್ಮೇಲೆ ಇವಾಗ ತಾನೆ 11 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು 3ನೇ ಬಾರಿಗೆ ಪ್ರಧಾನಿಗಳಾದ್ಮೇಲೆ 500 ಕಿಲೋಮೀಟರ್ಗಿಂತ ಮೇಲ್ಪಟ್ಟವ್ರಿಗೆ 1 ಪೈಸೆಯನ್ನ ಹೆಚ್ಚಿಗೆ ಮಾಡಿದ್ದೀವಿ. ಆದ್ರೆ ನಿಮ್ಮ ಬೇಡಿಕೆ ಏನಿದೆ ಅನ್ನೋದಕ್ಕೆ ಹೆಚ್ಚಾಗಿ ನಾನು ಮತ್ತೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ರೈಲ್ವೆ ಇಲಾಖೆಯನ್ನ ಸರ್ಕಾರ ಎಷ್ಟು ಮಟ್ಟಿಗೆ ಜಾಗೃತಿ ವಹಿಸ್ತದೋ ಅಧಿಕಾರಿಗಳು ಕೂಡ ಅಷ್ಟು ಮಟ್ಟಿಗೆ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೊಂದು ರಕ್ಷಣಾ ಇಲಾಖೆ ಯಾವ ರೀತಿ ವಿಭಿನ್ನವಾಗಿದೆಯೋ ಈ ರೈಲ್ವೆ ಇಲಾಖೆ ಕೂಡ ಅದೇ ರೀತಿ ವಿಭಿನ್ನವಾಗಿದೆ. ನಾನು ಎಷ್ಟು ಮಟ್ಟಿಗೆ ಒತ್ತಡ ಹಾಕಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕರ್ತವ್ಯ ಮಾಡಬೇಕಾಗಿದೆ. ಆ ಕರ್ತವ್ಯದಲ್ಲಿ ಏನೇ ಮಾಡಬೇಕಾದ್ರೂ ಕೂಡ ಅಧಿಕಾರಿಗಳ ಮನಸ್ಸನ್ನ ಗೆಲ್ಲದೆ ಹೋದ್ರೆ ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯತೆ ಇಲ್ಲ. ಇಲ್ಲ ಪ್ರಭು ಕೊಟ್ಟಿದ್ದಾರೆ, ನಮ್ಗೆ ಈ ಜಿಲ್ಲಾಧಿಕಾರಿ ಆಗಿದ್ದಾರೆ. ದೇಶದ ಆಡಳಿತದ ವ್ಯವಸ್ಥೆಯನ್ನ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದು ಮಂತ್ರಿಗಳನ್ನ ಅಧಿಕಾರಿ. ನಾವು ಆದೇಶ ಮಾಡಿರ್ತೀವಿ, ಅವರು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ. ಇದು ಬಹುದಿನದ ನಿಮ್ಮ ಬೇಡಿಕೆ. ಇದನ್ನ ನಾನು ಮಾಡ್ತೀನಿ ಅಂತ ಅನ್ನೋದಿಲ್ಲ, ಮಾಡೋದಿಲ್ಲ ಅಂತ ಅನ್ನೋದಿಲ್ಲ. ನನ್ನ ಪ್ರಯತ್ನ ನಿರಂತರವಾಗಿರ್ತದೆ. ಕೇವಲ ಕರ್ನಾಟಕಕ್ಕೆ ಅಲ್ಲ, ಎಲ್ಲ ರಾಷ್ಟ್ರದಲ್ಲೂ ಕೂಡ ನಾನು ಮಂತ್ರಿ ಆಗಿರೋ, ರಾಜ್ಯದಲ್ಲೂ ಮಂತ್ರಿ ಆಗಿರೋದ್ರಿಂದ ಈ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಜೊತೆಲಿರೋಣ. ಒಂದು ಸತ್ಯ, 56 ರೂಪಾಯಿಗೆ ಅವತ್ತು ಮಾಡಿದ ಉದ್ದೇಶ ಸಾಮಾನ್ಯರಿಗೆ, ಬಡವರಿಗೆ, ಕಡುಬಡವರಿಗೆ, ಧ್ವನಿ ಇಲ್ಲದ, ಆಸರೆ ಇಲ್ಲದವರಿಗೆ ಟ್ರೈನಲ್ಲಿ ಓಡಾಡುವಾಗ ಎಲ್ಲರಿಗೂ ಕೂಡ ಆಗಲಿ ಅಂತ ಅಂದ್ಬಿಟ್ಟು ಈ ಕೆಲಸವನ್ನು ಮಾಡಿದ್ದು. ಅದು ಎಲ್ಲೋ ಒಂದ್ ಕಡೆ ತಮ್ಮಗಳಿಗೆ ಒಂದು ಸ್ವಲ್ಪ ಮುಜುಗರ ಆಗಿರ್ತದೆ. ಮಾಧ್ಯಮದ ಜೊತೆಯಲ್ಲಿ ಸೀನಿಯರ್ ಸಿಟಿಜನ್ ಕೂಡ ಇದೆ. ಸೀನಿಯರ್ ಸಿಟಿಜನ್ ನಾವು ಲೆಕ್ಕಕ್ಕೆ ತೆಗೆದುಕೊಂಡಾಗ ಎಷ್ಟು ಜನ ಸೀನಿಯರ್ ಸಿಟಿಜನ್ ತುಂಬಾ ತೊಂದರೆಯಲ್ಲಿದ್ದಾರೆ ಅನ್ನೋದನ್ನು ಕೂಡ ನಾವು ಚರ್ಚೆ ಮಾಡಿದಾಗ ಇದೆಲ್ಲೆಲ್ಲ ಹೋಗ್ತಾ ಇತ್ತು. ಆದ್ರೆ ಇನ್ನೂ ಕೂಡ ಡಿಸ್ಕಷನ್ ಇದು ಹೋಗಿಲ್ಲ. ಪ್ರಯತ್ನ ಯಾವ ರೀತಿ ಆಗ್ತದೆ ಗೊತ್ತಿಲ್ಲ ಭಗವಂತಂದ್ರೆ. ನಾನು ಜಮ್ಮುವಿನ ಚಿನಾ ಬ್ರಿಡ್ಜ್ ಅನ್ನ ಮಾಡುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಮಾತನಾಡಿ, ಕನ್ನಡ ಪತ್ರಿಕೋದ್ಯಮಕ್ಕೆ 300 ವರ್ಷಗಳ ಇತಿಹಾಸವಿದೆ. ಇದರಲ್ಲಿ ಮಂಗಳೂರಿನ ಮಂಗಳೂರು ಸಮಾಚಾರ ಪತ್ರಿಕೆ ಒಂದಾಗಿದೆ ಎಂದರು. ಪತ್ರಕರ್ತರ ಸಂಘದ ಜಿಲ್ಲಾ ಅಧ್ಯಕ್ಷ ಚೀನಿ ಪುರುಷೋತ್ತಮ್ ಮಾತನಾಡಿ, ತುಮಕೂರಿನಲ್ಲಿ ನಡೆದ 39ನೇ ರಾಜ್ಯಮಟ್ಟದ ಪತ್ರಕರ್ತರ ಸಮ್ಮೇಳನಕ್ಕೆ ಸಹಕಾರ ನೀಡಿದವರಿಗೆ ಕೃತಜ್ಞತೆ ಸಲ್ಲಿಸಿದರು. ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ರಾಜ್ಯ ಸರ್ಕಾರ ಉಚಿತ ಬಸ್ ಪಾಸ್ನ ಜುಲೈ 1ನೇ ತಾರೀಖಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾರಿಗೆ ತಂದಿದ್ದಾರೆ ಎಂದರು. ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಪತ್ರಕರ್ತರಿಗೆ ಒಂದು ಏನು ಇತ್ತೀಚೆಗೆ ಮಾನ್ಯ ನಮ್ಮ ಪ್ರಭಾಕರ್ ಅವರು ಮುಖ್ಯಮಂತ್ರಿಗಳಿಗೆ ಹೇಳಿ ನಮಗೆಲ್ಲ ಉಚಿತ ಬಸ್ ಪಾಸ್, ಗ್ರಾಮಾಂತರ ಪತ್ರಕರ್ತರಿಗೆ ಉಚಿತ ಬಸ್ ಪಾಸ್ ಕೊಡಿಸಿದ್ದಾರೆ. ಹಾಗೆಯೇ ಒಂದು ಏನು ಹೆಲ್ತ್ ಇನ್ಶೂರೆನ್ಸ್ ಕೂಡ ನಮ್ಮ ಪತ್ರಕರ್ತರ ಸಮ್ಮೇಳನಕ್ಕೆ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ರು, ಪತ್ರಕರ್ತರಿಗೆ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತೀನಿ ಅಂತ ಹೇಳಿ. ಅದನ್ನು ಕೂಡ ಮೊನ್ನೆ 1ನೇ ತಾರೀಕು ಅನೌನ್ಸ್ ಮಾಡಿ ಅದನ್ನು ಕೂಡ ಚಾಲನೆ ಮಾಡಿದ್ದಾರೆ. ಅದಕ್ಕೆ ನಾನು ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಹಾಗೆಯೇ ನಾವು ನಮಗೇನು ರೈಲಲ್ಲಿ ಅವಕಾಶವನ್ನ ಮಾಡಿಕೊಡ್ಬೇಕು. ಹಾಗೆ ಪತ್ರಕರ್ತರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡಬೇಕಾದ್ರೆ ಆ ಗೇಟ್ಗಳಲ್ಲಿ ನಮ್ಮ ಏನು ಡೋರ್ಗಳಲ್ಲಿ ಪತ್ರಕರ್ತರ ವಾಹನಗಳಿಗೆ ಬಿಡ್ಲಿಕ್ಕೆ ಒಂದು ನಮ್ಗೆ ಅನುಕೂಲವನ್ನ ಮಾಡಿಸ್ಕೊಡ್ಬೇಕು ಅಂತ ಹೇಳಿ ಈ 2 ಬೇಡಿಕೆಗಳನ್ನ ಮಾನ್ಯ ಕೇಂದ್ರ ಸಚಿವರು ಕೂಡ ಮನವಿಯನ್ನು ಮಾಡ್ತಾ, ನಾವೆಲ್ಲರೂ ಕೂಡ, ಯಾಕಂದ್ರೆ ಈ ಕೇಂದ್ರ ಸಚಿವರು ಬೇಗ ಅವರು ಡೆಲ್ಲಿಗೆ ಹೋಗ್ಬೇಕಾಗಿರೋದು ಹೆಚ್ಚು ಮಾತಾಡಲಿಕ್ಕೆ ಈಗ ಸಮಯ ಇಲ್ಲ. ನಮ್ಮ ಸರ್ವ ಸದಸ್ಯರ ಸಭೆಯಲ್ಲಿ ಕೂಡ ನಾನು ಮಾತಾಡ್ತಿದ್ದೇನೆ. ಹಾಗಾಗಿ ಇಷ್ಟು ಬೇಡಿಕೆಗಳನ್ನ ನಾನು ಇಬ್ಬರು ಸಚಿವರಲ್ಲಿ ನಮ್ಮೆಲ್ಲ ಜಿಲ್ಲೆಯ ಪತ್ರಕರ್ತರ ಪರವಾಗಿ ಮನವಿಯನ್ನು ಮಾಡ್ತಾ, ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವುದಕ್ಕೆ ತಾವೆಲ್ಲರೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪತ್ರಿಕೋದ್ಯಮದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ನಡೆಯಿತು. ಸಾಧಕರ ಸಾಲಿನಲ್ಲಿ ಚಿಕ್ಕನಾಯಕನಹಳ್ಳಿ ತಾಲ್ಲೂಕಿನ ಹುಳಿಯಾರಿನ ಪತ್ರಿಕಾ ವರದಿಗಾರ ಕಿರಣ್ ಕುಮಾರ್ ರವರಿಗೆ ಗುಂಡೂರಾವ್ ದತ್ತಿ ಪ್ರಶಸ್ತಿ ಪ್ರದಾನ ಮತ್ತು ಹಿರಿಯ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿದ ಸಖಾ ಪತ್ರಿಕೆಯ ಸಂಪಾದಕರಾದ MS ರವಿಕುಮಾರ್ ಕಟ್ಟೇಮನೆ ರವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಪತ್ರಿಕಾ ದಿನಾಚರಣೆಯಲ್ಲಿ ತುಮಕೂರು ಕ್ಷೇತ್ರದ ಶಾಸಕ ಜ್ಯೋತಿ ಗಣೇಶ್, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕ CB ಸುರೇಶ್ ಬಾಬು, ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್, ಜಿಲ್ಲಾ ಪರಿಷತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ KV ಅಶೋಕ್,
ಎ.ಐ.ಎಫ್.ಡಬ್ಲ್ಯೂ.ಜೆ ರಾಷ್ಟ್ರೀಯ ಅಧ್ಯಕ್ಷ ಬಿ.ವಿ. ಮಲ್ಲಿಕಾರ್ಜುನ, ಪ್ರಜಾಪ್ರಗತಿ ನಾಗಣ್ಣ, ಮಾಜಿ ಶಾಸಕ ಗಂಗಾ ಹನುಮಯ್ಯ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಜಿಲ್ಲಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಹಾಜರಿದ್ದು, ಜಿಲ್ಲೆ ಎಲ್ಲಾ ತಾಲೂಕಿನ ಪತ್ರಕರ್ತರು ಪತ್ರಿಕಾ ದಿನಾಚರಣೆಯಲ್ಲಿ ಭಾಗವಹಿಸಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ರಘುರಾಮ್ ಏಕೇಶ್ ಸಮಾರಂಭದ ಗಣ್ಯರನ್ನ ಸ್ವಾಗತಿಸಿದರು. ಸಂಘದ ಜಿಲ್ಲಾ ನಿರ್ದೇಶಕರಾದ ಪ್ರಸನ್ನ ದೊಡ್ಡಗುಣಿ ವಂದಿಸಿದರು. ಇದು ನಮ್ಮ ಸುದ್ದಿ. ವರದಿ ಸಿ. ಮಲ್ಲಿಕಾರ್ಜುನ ಸ್ವಾಮಿ.